ಕರ್ನಾಟಕ ಬಂದ್ಗೆ ಕ್ಷಣಗಣನೆ ಶುರುವಾಗಿದೆ. ಬಂದ್ ಸಮಯ ಹತ್ರ ಬರ್ತಾ ಇದ್ದಂತೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದ ಸಂಘಟನೆಗಳಲ್ಲಿ ಬಿರುಕು ಮೂಡ್ತಾ ಇದೆ. ಒಂದ್ ಕಡೆ ಬಂದ್ ಮಾಡಿಯೇ ಸಿದ್ಧ ಅಂತ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಬಂದ್ ಬೇಡ ಅಂತ ಪ್ರವೀಣ್ ಶೆಟ್ಟಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾಳಿನ ಬಂದ್ ಹೇಗಿರುತ್ತೆ ಈ ಸ್ಟೋರಿ ನೋಡಿ. ದೇವರು ಒಳ್ಳೆ ಬುದ್ಧಿ ಕೊಡ್ಲಿ, ನಮ್ಮ ಪರ ಬನ್ನಿ ಅಂತ ಹೇಳಿ ಬಂದ್ ಉಂಟೆ ಒಟ್ಟು, ಬಂದ್ ಉಂಟೆ ಒಟ್ಟು. ಕಾವೇರಿ ಕಿಚ್ಚಿಗೆ ನಾಳೆ ಬಂದ್ ಆಗತ್ತಾ ಅಖಂಡ ಕರ್ನಾಟಕ? ಬಂದ್ ವಿಚಾರದಲ್ಲಿ ಕನ್ನಡ ಒಕ್ಕೂಟಗಳಲ್ಲೇ ಮೂಡಿದೆ ಬಿರುಕು. ಬಂದ್ ವಿಚಾರಕ್ಕೆ ಗೊಂದಲ, ವಾಟಾಳ್ಗೆ ಸಿಗುತ್ತಾ ಬೆಂಬಲ? ಕರ್ನಾಟಕ ಬಂದ್ಗೆ ಕ್ಷಣಗಣನೆ ಶುರುವಾಗಿದೆ. ಆದ್ರೆ ಬಂದ್ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳಲ್ಲೇ ಒಮ್ಮತ ಮೂಡ್ತಿಲ್ಲ. ನಾಳೆ ನಡೆಯಬೇಕಿರುವ ಕರ್ನಾಟಕ ಬಂದ್ ಕಹಳೆಗೆ ಕನ್ನಡ ಪರ ಸಂಘಟನೆಗಳಲ್ಲಿ ಒಗ್ಗಟ್ಟಿನ ಕೊರತೆ ಎದುರಾಗಿದೆ. ಬಂದ್ ವಿಚಾರವಾಗಿ ಪ್ರಮುಖ ನಾಯಕರು ಹಾಗೂ ವಿವಿಧ ವಲಯಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿದ್ದು, ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗೋ ಸಾಧ್ಯತೆ ಇದೆ. ಈಗಾಗಲೇ ಇಡೀ ರಾಜ್ಯಾದ್ಯಂತ ಒಂದು ಓಡಾಟ ಮಾಡಿರೋ ವಾಟಾಳ್ ನಾಗರಾಜ್ ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ ಕೈಬಿಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಖಂಡ ಕರ್ನಾಟಕ ಬಂದ್ ನಿಗದಿಯಂತೆಯೇ ನಡೆಯಬೇಕಿದೆ ಅಂತ ಈ ಹಿಂದೆ ಹಲವು ಬಾರಿ ತಿಳಿಸಿದ್ರು. ಆದ್ರೀಗ ಕರ್ನಾಟಕ ಬಂದ್ಗೆ ಕರೆ ಕೊಡುವ ವೇಳೆ ಒಕ್ಕೂಟದ ಭಾಗವಾಗಿದ್ದ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಬಂದ್ ಮಾಡೋದು ಬೇಡ ಅಂತ ಹೊಸ ವರಸೆ ತೆಗೆದಿದ್ದಾರೆ. ಬಂದ್ ಮಾಡ್ತೀವಿ, ಬಂದ್ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ. ನಾನು 65-70 ವರ್ಷ ಹೋರಾಟ, 50 ಬಂದ್ಗಳನ್ನು ಮಾಡಿದ್ದೇನೆ. ಬಂದು ಅಂದರೆ ಏನೆಲ್ಲ ಮುಚ್ಚೋಗುತ್ತೆ ಅಂತಲಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆ ದೃಷ್ಟಿಯಿಂದ ಬಂದ್ ಉಂಟು. ಮತ್ತೀಗ ನಿನ್ನೆ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಒಂದು ಹನಿ ನೀರು ಬಿಡೋದಿಲ್ಲ. ಬಂದ್ ಆದ್ಮೇಲೆ ಬರೀ ಒಂದೇ ಅಲ್ಲ, ರೈಲ್ ತಡಿತೀವಿ, ಭಾರಿ ಹೋರಾಟ ಮಾಡ್ತೀವಿ, ಯಾವುದಕ್ಕೂ ಬಿಡೋದಿಲ್ಲ, ಜೈಲ್ ಚಳವಳಿ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ. ಈ ದೃಷ್ಟಿಯಿಂದ ಬಂದ್ ಇಡೀ ರಾಜ್ಯದ ಸಮಗ್ರ ಜನತೆಗೆ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ. ಬಂದ್ನಲ್ಲಿ ಬದಲಾವಣೆ ಇಲ್ಲ, ಯಾವುದೇ ಬಿರುಕಿಲ್ಲ. ಈ ಬಂದ್ ವಿಷಯದಲ್ಲಿ ಒಬ್ಬರೊಬ್ಬರ ಯೋಚನೆಗಳು ಒಂದೊಂದು ಥರ ಇದ್ದಾವೆ ಅಷ್ಟೇ. ಮೊದಲನೇದಾಗಿ ಬಂದ್ ಕರೆ ಕೊಟ್ಟಿರುವಂಥದ್ದೇ ನಾವು. ಅದಾದಮೇಲೆ ಎಲ್ಲ ಒಟ್ಟಿಗೆ ಸೇರಿ ಬಂದ್ ಕರೆಯನ್ನು ಕೊಟ್ಟಿವಿ. ವಾಟಾಳ್ ಅವ್ರ ಜೊತೆ ಎಲ್ಲ ಹೋರಾಟದಲ್ಲೂ ನಾವು ನಿಂತಿದ್ದೀವಿ. ಆದರೆ ಮಳೆ ಬಂದಿದೆ. ನಾವು ಬಂದ್ ಕರೆ ಕೊಟ್ಟು 2 ದಿನದಲ್ಲಿ ಮಳೆ ಸುರಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಡ್ಯಾಮ್ಗಳು ತುಂಬಿದೆ. ಏನು CWM ಏನು ನೀರು ಬಿಡ್ಲಿಕ್ಕೆ ಹೇಳಿದೆ ಅದನ್ನು ತೀವ್ರವಾಗಿ ವಿರೋಧಿಸುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಹೋರಾಟವನ್ನು ತೀವ್ರಗೊಳಿಸ್ತೀವಿ. ಬಂದ್ಗಿಲ್ಲ ಬೆಂಬಲ, ನಾಳೆ ಏನೇನಿರುತ್ತೆ? ಹಾಲು, ಮೊಸರು, ತರಕಾರಿ, ಅಗತ್ಯ ವಸ್ತುಗಳು ಎಲ್ಲ ಅಂಗಡಿಗಳು ತೆರೆದಿರುತ್ತವೆ. ರಸ್ತೆಗಿಳಿಯಲಿವೆ ಆಟೋಗಳು, ಕ್ಯಾಬ್ಗಳು. ಎಂದಿನಂತಿರುತ್ತೆ ಬಸ್ಗಳ ಸಂಚಾರ. BMTC, KSRTC ಬಸ್ಗಳು ನಿಲ್ಲಲ್ಲ. ರಸ್ತೆಗಿಳಿಯಲಿವೆ ಖಾಸಗಿ ಬಸ್ಗಳು. ಮೆಟ್ರೋ ಸಂಚಾರಕ್ಕೂ ತೊಂದರೆ ಇಲ್ಲ. ಸರ್ಕಾರಿ ಶಾಲೆ ಕಾಲೇಜುಗಳು ಓಪನ್, ಖಾಸಗಿ ಶಾಲೆ ಕಾಲೇಜುಗಳು ಮುಚ್ಚಲ್ಲ. ಆಸ್ಪತ್ರೆಗಳು ಎಂದಿನಂತೆ ತೆರೆದಿರುತ್ತವೆ. ಬ್ಯಾಂಕ್ಗಳು ಕೂಡ ಓಪನ್ ಇರುತ್ತವೆ. ಕೇವಲ ಪ್ರವೀಣ್ ಶೆಟ್ಟಿ ಮಾತ್ರವಲ್ಲ, ಖಾಸಗಿ ಶಾಲಾ ಆಡಳಿತ ಮಂಡಳಿ, ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಅಸೋಸಿಯೇಷನ್, ಮ್ಯಾಕ್ಸಿ ಕ್ಯಾಬ್, ಶಾಲಾ ಕಾಲೇಜು ಆಡಳಿತ ಮಂಡಳಿ ನೈತಿಕ ಬೆಂಬಲ ಅಂತ ತಿಳಿಸಿವೆ. ಕರ್ನಾಟಕ ಬಂದ್ ಮಾಡೋದ್ರಿಂದ ಪ್ರಯೋಜನವಾಗಲ್ಲ, ಬದಲಾಗಿ ಕೇಂದ್ರದ ಮೇಲೆ ಒತ್ತಡ ಹಾಕೋಣ ಅಂತ ಸಲಹೆಯೂ ಕೇಳಿ ಬರ್ತಿವೆ. ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ ಸಣ್ಣ ಉದ್ಯಮಿದಾರರ ಒಕ್ಕೂಟದಿಂದ ಯಾವುದೇ ರೀತಿಯಲ್ಲಿ ಬಂದಿಲ್ಲ. ಹಲವಾರು ಸಂಘಟನೆ ಬಂದ್ ಕರೆ ಕೊಟ್ಟಿದ್ರೆ ಅವರಿಗೆ ನೈತಿಕ ಬೆಂಬಲವನ್ನು ಸೂಚನೆ ಮಾಡ್ತೀವಿ. ಎಂದಿನಂತೆ ರಾಜ್ಯದಲ್ಲಿ ಹೋಟೆಲ್ ಮತ್ತು ಸಣ್ಣ ಉದ್ಯಮಿದಾರ ಯಾರು ಬೇಕರಿ, ಕಾಂಡಿಮೆಂಟ್ಸ್, ಬೀಡಂಗಡಿ ಎಂದಿನಂತೆ ಓಪನ್ ಇರುತ್ತೆ. ನಾವೇನು ಮುಖಂಡರಿದ್ದೇವೆ, ನಾವು ಅವರ ಹೋರಾಟಕ್ಕೆ ಪಾಲ್ಗೊಳ್ಳುವಂತ ಕೆಲಸ ಮಾಡ್ತೀವಿ. ಒಂದ್ ಕಡೆ ಬಂದ್ನಿಂದ ಒಂದೊಂದೇ ಸಂಘಟನೆಗಳು ಹಿಂದೆ ಸರಿಯುತ್ತಿವೆ. ಈಗಾಗಲೇ BMTC, ಆಟೋ, ಮೆಟ್ರೋ ಎಲ್ಲವೂ ಎಂದಿನಂತೆ ಇರಲಿವೆ ಅಂತ ನಿಗಮಗಳು ತಿಳಿಸಿವೆ. ಹೀಗಿದ್ರೂ ವಾಟಾಳ್ ನಾಗರಾಜ್ ಮಾತ್ರ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಕರ್ನಾಟಕ ಬಂದ್ ಇರಲಿದೆ ಅಂತ ಹೇಳ್ತಿದ್ದಾರೆ. ಬಂದ್ ಕೇವಲ ಕಾವೇರಿ ನೀರಿಗಾಗಿ ಅಲ್ಲ, ಇಡೀ ಕರ್ನಾಟಕದ ಒಳಿತಿಗಾಗಿ ಅಂತ ಹೇಳ್ತಿದ್ದು, ಎಲ್ಲರೂ ಸಹಕರಿಸಿ ಅಂತಾನೂ ಮನವಿ ಮಾಡ್ತಿದ್ದಾರೆ. ಒಟ್ನಲ್ಲಿ ವಾಟಾಳ್ ನಾಗರಾಜ್ ಬಂದ್ ನಡೆಸಿಯೇ ಸಿದ್ಧ ಅಂತ ಪಟ್ಟು ಹಿಡಿದಿದ್ದಾರೆ.
ಮತ್ತೊಂದ್ ಕಡೆ ಒಂದೊಂದೇ ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿಯುತ್ತಿವೆ. ಇದರ ಪರಿಣಾಮ ಕರ್ನಾಟಕ ಬಂದ್ ಮೇಲೆ ಯಾವ ರೀತಿ ಎಫೆಕ್ಟ್ ಬೀರುತ್ತೆ ಅನ್ನೋದು ಕೆಲವೇ ಗಂಟೆಗಳಲ್ಲಿ ತಿಳಿಯಲಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.